ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ ಹೇಳುತ್ತಾ, ಈಗಾಗಲೇ ಈ ಪತ್ರಿಕಾಗೋಷ್ಠಿಯ ಮೂಲ ವಿಚಾರಗಳನ್ನ ಕಾಶಿ ಅವರು ಜಿಲ್ಲಾಧ್ಯಕ್ಷರು ವ್ಯಕ್ತಪಡಿಸಿದ್ದಾರೆ. ಅದನ್ನ ಜೊತೆ ಶಿವರಾಜ ತಂಗಡಿಯವರ ಜೊತೆ ನಮ್ಮ ಸಮಾಜಕ್ಕೋ ಪ್ರಣವಾನಂದ ಸ್ವಾಮೀಜಿಕ್ಕೋ ಮೊದಲಿಂದ ಯಾವುದೋ ರೀತಿಯಲ್ಲಿರ್ತಕ್ಕಂಥ ವೈರತ್ವಗಳನ್ನ ಇಲ್ಲ. ಅವರ ಜೊತೆ ಯಾವುದೂ ನಮ್ಮ ಸಮಾಜ ಏನು ಆ ಥರ ಏನೂ ನಾವು ವೈಯಕ್ತಿಕವಾಗಿ ಕೂಡ ಇಲ್ಲ. ಆದರೆ ಇರುವ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಎಲ್ಲಿಂದ ಪ್ರಾರಂಭವಾಯಿತು ಅಂತಂದ್ರೆ, ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಬ್ಯಾಂಗ್ಳೂರಲ್ಲಿ ಬಂದ ಸಂದರ್ಭದಲ್ಲಿ ಅವರು ಬೆಳಿಗ್ಗೆ ಒಂದು ಸಲ ಬಂದಿದ್ರು, 12-1 ಗಂಟೆಗೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ರು. ಆ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ನಾವು ಅವ್ರು ಕೇಳಿದ್ದೀವಿ, ನೋಡಿ ಮಂತ್ರಿಗಳೇ, ತಾವು ಬಂದು ಮನವಿ ಇಸ್ಕೊಂಡು ಹೋದ್ರೆ ಇದು ಪಾದಯಾತ್ರೆ ನಿಲ್ಲೋದಿಲ್ಲ, ಅಲ್ಲ ಈ ಸಭೆ ಉಪವಾಸ ನಿಲ್ಲಿಸೋದಿಲ್ಲ, ನಾವು ಕಂಟಿನ್ಯೂ ಮಾಡುತ್ತೇವೆ, ನಮ್ಮ ಬೇಡಿಕೆಗಳು ಒಂದಷ್ಟು ಈಡೇರಿಸಬೇಕು ಅಂತ ಹೇಳಿ ನೀವು ಭರವಸೆ ಕೊಟ್ಟಂದ್ರೆ ಅಷ್ಟೇ ನಾವು ಎದ್ದೇಳ್ತೀವಿ ಅಂತ ಹೇಳಿದ. ಆಯ್ತು ಸ್ವಾಮಿಗಳೇ, ನಾನು ಹೋಗಿ CM ಹತ್ರ ಹೋಗಿ ಮತ್ತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನಾವು ಉಪವಾಸ ಮುಂದುವರಿಸಿದ್ರು. 9 ಗಂಟೆಗೆ ಮತ್ತು ತಂಗಡಿಗೆಯವರು ಅಲ್ಲಿ ಬಂದರು. ಬಂದಾಗ ನಾವು ಅವರ ಮುಂದೆ ಇಟ್ಟಿರ್ತಕ್ಕಂಥ ಡಿಮ್ಯಾಂಡ್ ಒಂದೇ, ನೀವು ನಮ್ಮ ಮುಖಂಡರನ್ನೇ ಕರೆಸ್ಕೊಂಡು ಹೋಗಿ CM ಜೊತೆ ಒಂದು ಸಲ ಕೂಡಿಸ್ಬೇಕು. ಬೇಡಿಕೆ ಈಡೇರಿಸೋ ನಿಮ್ಮ ಜವಾಬ್ದಾರಿ ಅಲ್ಲೇ ಅಲ್ಲ, ಒಳ್ಳೆ ನಿಮ್ಮದು ಕೆಲಸ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ಅದಿದ್ರೆ ಅಷ್ಟೇ ನಾನು ಈ ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಭಾರಿ ಅವರು ಹೇಳಿದೆ. ಅದು ಸುಮಾರು 700 ಕಿಲೋಮೀಟರ್ ಬಹಳ ಕಷ್ಟಪಟ್ಟು ಸಂಕಲ್ಪವನ್ನ ಮಾಡಿರ್ತಕ್ಕಂಥ ಪಾದಯಾತ್ರೆ. ಆ ಪಾದಯಾತ್ರೆಗೆ ಯಾರು ಅನ್ಯಾಯ ಮಾಡಿದ್ರೋ ಅವರೇ ಮುಂದೆ ಕಷ್ಟ ಅನುಭವಿಸಲೇಬೇಕು ಅಂತಕ್ಕಂಥದ್ದು ಅದು ದೈವಹಿತ, ದೇವರ ಹಿತ, ಅದು ಇದ್ದೇ ಇರ್ತದೆ. ಯಾಕಂದ್ರೆ ನಮ್ಮ ಉಸಿರು ಕಷ್ಟದ ಮಾಡಿಸಿದ್ರೆ ಅದು ಅನುಭವಿಸ್ತಾರೆ, ಅದು ಬೇರೆ ವಿಷಯ, ಅದು ಯಾರ್ಯಾರು ಮಾಡಿದ್ರು ಕೂಡ. ಆದ್ರೆ ತಂಗಡಿಗೂ ನಮ್ದು ಏನಪ್ಪಾ, ಅವರು ಕರ್ಕೊಂಡು CM ಹತ್ರ ಕೂಡಿಸಿರಲಿಲ್ಲ. ಒಂದು ಡೇಟ್ ಕೇಳಿದ್ರು ಅವರು, ಫೆಬ್ರವರಿ 26ನೇ ತಾರೀಕಿನ ಒಳಗಡೆ ಮೀಟ್ ಮಾಡಿಸ್ಕೊಂಡು ಬಂದ್ರು. ಪಾದಯಾತ್ರೆ ಉಪವಾಸ ಸತ್ಯಾಗ್ರಹ 12ಕ್ಕೆ 14 ದಿನ ಇತ್ತು. ಮತ್ತು ನಾನು ಹೇಳಿದೆ, ಇನ್ನೊಂದು 2 ದಿನ ತಗೊಳ್ಳಿ, ಮಾರ್ಚ್ 1ನೇ ತಾರೀಕು ಮಾಡಿಕೊಡಿ ಅಂತ ಹೇಳಿದೆ. ಆ ಮಾರ್ಚ್ 1ನೇ ತಾರೀಕಿನೊಳಗೆ ಗುರುಗಳೇ, ನಾನು CM ಹತ್ರ 2-3 ಸಲ ಹೋಗಿದ್ರು ಕೂಡ ನಿಮ್ಮ ಮಧು ಬಂಗಾರಪ್ಪನವರು ಬೆಂಗಳೂರಿನ ಈಡಿಗ ಸಂಘದ ಅಧ್ಯಕ್ಷರು ಸೇರಿಕೊಂಡು ಯಾವುದೂ ಕಾರಣಕ್ಕೂ ಪ್ರಣವಾನಂದ ಸ್ವಾಮಿಗಳು ಮತ್ತು ಮುಖಂಡರುಗಳು ಸಮಾಜದವ್ರನ್ನ ಭೇಟಿ ಆಗಬಾರದು, ಮುಖ್ಯಮಂತ್ರಿನ ಭೇಟಿ ಅಡ್ಡ ಆಗ್ತಾ ಇದ್ದಾರೆ, ಇದು ತಂಗಡಿಗೆ ಹೇಳಿದಾರಂತೆ. ತಂಗಡಿಗೆ ಅವರು ಸೌಜನ್ಯಕ್ಕಾದ್ರೂ ಒಂದು ಫೋನ್ ಮಾಡಿ, ಸ್ವಾಮಿಗಳು ಈ ತರ ಆಗಿದೆ, ನಿಮ್ಮನ್ನ ಕರ್ಕೊಂಡು ಹೋಗಕ್ಕಾಗಲಿಲ್ಲ ಅಂತಕ್ಕಂಥದ್ದು ಗೌರವಪೂರ್ಣವಾಗಿ ಅವ್ರಿಗೆ ಹೇಳಲಿಲ್ಲ ಅಂತಕ್ಕಂಥ ಒಂದೇ ಒಂದು ವಿಚಾರ ಅವರ ಮೇಲೆ ಇರ್ತಕ್ಕಂಥ ನಮಗೆ ಇರ್ತಕ್ಕಂಥ ಅಸಮಾಧಾನ. ಅದನ್ನ ಬಿಟ್ಟು ತಂಗಡಿಗೆ ಅವರ ಮೇಲೆ ಬೇರೆ ಯಾವ ಅಸಮಾಧಾನ ಇದ್ದಿಲ್ಲ. ಸೊ ಅವರದು ಮತ್ತು ನಾನು ಆ ಸಂದರ್ಭದಲ್ಲಿ ಮಾರ್ಚ್ 2ಕ್ಕೂ 3ಕ್ಕೂ ಕಾಲ್ ಮಾಡಿದೆ, ಅವರಿಗೆ ಫೋನು ಕೂಡ ತೆಗೆದಿಲ್ಲ ಅವರು. ಮತ್ತು ನಾವು ಅಲ್ಲಿ ಬಿಟ್ಟಿದ ಮೇಲೆ ಸಮಾಜದಿಂದ ಕೇಳ್ತಾ ಇದ್ರು, ಏನ್ ಬುದ್ಧಿ ನೀವು ತಂಗಡಿಗೆ ಅವ್ರು ಇಷ್ಟೆಲ್ಲ ಮಾಡಿದ ಮೇಲೆ ಏನೋ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ, ಸರ್ಕಾರದ ಮಿಂಗ್ಲಾಗ್ಬಿಟ್ರೆ ನೀವು ಅಂತಕ್ಕಂಥ ಸಮಾಜದಿಂದ ಬಂದ ಮೇಲೆ ಕೊಪ್ಪಳ ಜಿಲ್ಲೆಯವರಿಗೆಲ್ಲ ಮಾತಾಡಿಕೊಂಡು ನಾವು ಒಂದು ತಂಗಡಿಗೆ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡುವಂತಕ್ಕಂಥ ರೀತಿಯಲ್ಲಿ ನಿರ್ಣಯ ತೆಗೆದುಕೊಂಡ್ರು. ನಾವು ಕೊಪ್ಪಳದಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ. ಆ ಪ್ರೆಸ್ ಮೀಟ್ ಮಾಡಿದ ಮೇಲೆ ನಾನು ಸರಿಯಾಗಿ ಮಾತಾಡಿದ್ರು. ನೆಕ್ಸ್ಟ್ ಒಂದು ಅಲ್ಲಿಂದ 3-4 ದಿನ ಬಿಟ್ಟು ರಂಜಾನ್ ಹಬ್ಬ ಬಂತು, ಪವಿತ್ರವಾದ ರಂಜಾನ್ ಹಬ್ಬ ಬಂದಾಗ ಆ ರಂಜಾನ್ ಹಬ್ಬಕ್ಕೆ ಯಾರು ಹೋಗ್ತಾರೆ, ತಂಗಡಿಗೆಯವರು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆ ಕಾರ್ಯಕ್ರಮದಲ್ಲಿ ತಂಗಡಿಗೆಯವರು 3-4 ಇದನ್ನ ಹೇಳ್ತಾರೆ. ವಿಡಿಯೋ ತಮ್ಮ ಗಮನ ಕೊಡಿ, ವಿಡಿಯೋ ಬಂದಿರ್ಬೋದು, ಒಂದು ವೇಳೆ ಈ ವಿಡಿಯೋ ತಾವು ಕೇಳಿರ್ಬೋದು. ಇದರಲ್ಲಿ ತಂಗಡಿಗೆಯವರು ಹೇಳ್ತಾರೆ, ಪ್ರಣವಾನಂದ ಸ್ವಾಮೀಜಿಯವರ ಹಿಂದೆ ಅವರ ಸಮುದಾಯದ ಮಂತ್ರಿಗಳಿಲ್ಲ, ಅವರ ಶಾಸಕರುಗಳಿಲ್ಲ ಅಂತ ಹೇಳ್ತಾರೆ. ಮೊದಲನೇ. ಎರಡನೇದೇನು ಹೇಳ್ತಾರೆ ಅಂದ್ರೆ, ನನ್ನ ಮಂತ್ರಿ ಮಾಡಿದುದು ಸ್ವಾಮೀಜಿಯವರ ಭ್ರಮೆ ಅಂತ ಹೇಳ್ತಾರೆ. ನಾನು ಅವತ್ತು ಕೂಡ ಏನ್ ಹೇಳಿದ್ವಿ, ನಿಮ್ಮನ್ನ ಮಂತ್ರಿ ಮಾಡಿದ್ರೆ ನಾವಲ್ಲ, ಅದು ನಿಮ್ಮ ಪಕ್ಷ ನಿಮ್ಸ ಇರ್ಬೋದು, ನಿಮ್ಮ ಮುಖಂಡರುಗಳು. ಆದ್ರೆ ರೆಡ್ಡಿ ಶ್ರೀನಿವಾಸು ನನ್ನನ್ನ ಇಲ್ಲಿಂದ ಡೆಲ್ಲಿಗೆ ಕರ್ಕೊಂಡು ಹೋಗಿ KC ವೇಣುಗೋಪಾಲ್ ಹತ್ರ ಸುಮಾರು ಅರ್ಧ ತಾಸು ಮಾತಾಡಿಸಿದ ವಿಷಯ ಏನಿತ್ತು, ಅದನ್ನ ವಿಡಿಯೋ ಕ್ಲಿಪ್ಸು ಸಮಯ ನನ್ನ ಹತ್ರ ಇದೆ, ವಾಟ್ಸಪ್ ಅಲ್ಲಿ ಇದೆ, ಫೋಟೋಸ್ ಇದೆ. ಏನು ಮಾತಾಡಿದೆ, ತಂಗಡಿಗೆ ಅವ್ರನ್ನ ಮಂತ್ರಿ ಮಾಡಲೇಬೇಕು, ಅವರು ಹಿಂದುಳಿದ ಪರಿಶಿಷ್ಟ ಜಾತಿಯ ಒಂದು ಸಚಿವರು, ಒಳ್ಳೆ ಕೆಲಸ ಮಾಡ್ತಾರೆ ಬುದ್ಧಿ ಅಂತ ಹೇಳಿ KC ವೇಣುಗೋಪಾಲ್ನ ಕರ್ಕೊಂಡು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೆ ನೀವೇ, ತಾಜ್ ಹೋಟೆಲ್ ಬುಕ್ ಮಾಡಿದ್ದು ನೀವೇ, ಬೆಂಗಳೂರು ಮೌರ್ಯ ಹೋಟೆಲ್ ಬುಕ್ ಮಾಡಿದ್ ಕೊಟ್ಟದ್ದು ನೀವೇ, ಇದೆಲ್ಲ ಮಾಡೋದು ರೆಡ್ಡಿ ಶ್ರೀನಿವಾಸ್. ಅವತ್ತು ಹೋಗಿದ್ದ ರೆಡ್ಡಿ ಶ್ರೀನಿವಾಸು ಮಂತ್ರಿ ಆದ ಮೇಲೆ, ಬುದ್ಧಿ ನಿಮ್ಮ ಮಠಕ್ಕೆ ಕರ್ಕೊಂಡ್ ಬರ್ತೀನಿ, ನಿಮ್ಮ ಸಮಾಜಕ್ಕೆ ಏನಾದ್ರೂ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ ತಂಗಡಿಗೆಯವರು ಮರಳಿ ಬಂದಿಲ್ಲ. ಒಂದು ಫೋನು ಕೂಡ ನಮ್ಮ ಇದೇ ಶ್ರೀನಿವಾಸ್ ಅವರು ಮರಳಿ ನಮಗೆ ಮಾಡಲೇ ಇಲ್ಲ. 2.25 ವರ್ಷದಲ್ಲಿ ಮುಗಿಯುತ್ತಲ್ಲಿ ಅವರ ಕೆಲಸ ಆಯ್ತು. ಪಾದಯಾತ್ರೆ ಬಂದಾಗಲೂ ಕೂಡ ಈ ರೆಡ್ಡಿ ಶ್ರೀನಿವಾಸ್ ಒಂದು ವ್ಯಕ್ತಿ ಅಲ್ಲಿ ಬಂದಿಲ್ಲ. ಅದರಿಂದ ಆತ ನಮಗೆ ಲೆಕ್ಕಕ್ಕೂ ಇಲ್ಲ, ಅದು ಬೇರೆ ವಿಷಯ. ನಾವು ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ವಾಪಸ್ ಕೊಡೋದು ಇಲ್ಲ. ಯಾಕಂದ್ರೆ
ತೂಕ ಇರುವ ವ್ಯಕ್ತಿಗಳಿಗೆ ಅವರ ಸೇವೆ ಅನುಚಾರವಾಗಿ ನಾವು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅದು ಕನ್ಸಿಡರ್ ಮಾಡಲ್ಲ. ತಂಗಡಿಗೆ ಅವರೇನು ಮಾತಾಡಿದಾರಲ್ಲ, ನಿಮ್ಮ ಜೊತೆ ಸಮುದಾಯದ ಶಾಸಕರುಗಳು ಮಂತ್ರಿಗಳು ಇಲ್ಲ ಅಂತ ಉತ್ತರ ಕೊಡಬೇಕಾಗುತ್ತೆ. ತಂಗಡಿಗೆ ಅವರೇ ಆಡಳಿತ ಪಕ್ಷದಲ್ಲಿ ವಿರುದ್ಧವಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಆ ಪಕ್ಷದಲ್ಲಿರ್ತಕ್ಕಂಥ ಸಮುದಾಯದ ಶಾಸಕರುಗಳು ಭಾಗವಹಿಸೋದಿಲ್ಲ, ಮಂತ್ರಿಗಳು ಬರೋದಿಲ್ಲ. ಅದು ಖಚಿತ ಅಲ್ವಾ? ಮೊನ್ನೆ 3 ದಿನ ಹಿಂದೆ ಬೋವಿ ಸಮುದಾಯದ ಬಹಳ ದೊಡ್ಡ ಹೋರಾಟ ಆಯಿತು ಬೆಂಗಳೂರಲ್ಲಿ. ಬೋವಿ ಸಮುದಾಯವನ್ನೇ ಮಾಡಿದರು, ಸುಮಾರು 1 ಲಕ್ಷ ಜನ ಸೇರಿದರು. ಆ ಕಾರ್ಯಕ್ರಮಕ್ಕೆ ತಂಗಡಿಗೆ ಅವರು ಹೋಗಿದ್ದೀರಾ? ಯಾಕೆ ಹೋಗಿಲ್ಲ? ಯಾಕೆ ಸರ್ಕಾರದ ಪರವಾಗಿ ಮಾತನಾಡಿದ್ರೆ ಆಗೋದಿಲ್ಲ. ಅದು ಯಾರಿಗೂ ಸಾಧ್ಯ ಆಗೋದಿಲ್ಲ. ಆಮೇಲೆ ನಾನು ಜನವರಿ 6ನೇ ತಾರೀಕು ನನ್ನ ಪಾದಯಾತ್ರೆ ಆದ ಮೇಲೆ ನಾನು ಮಾತಾಡ್ತೀನಿ ಸ್ವಾಮೀಜಿಯ ಬಗ್ಗೆ ಎಂದು ಕೂಡ ತಂಗಡಿಯವರು ಹೇಳ್ತಾರೆ ವಿಡಿಯೋಲಿ. ನಿಮ್ಮ ಹತ್ರ ಏನು ನನ್ನ ಬಗ್ಗೆ ಮಾತನಾಡುತ್ತಿದೆ, ಏನೇನು ನಿಮ್ಮ ಹತ್ರ ಏನಾದರೂ ಇದೆ ಅದೆಲ್ಲವನ್ನೇ ಕೂಡ ನೀವೇನು ಮಾಡಬೇಕು, ಬಿಡುಗಡೆ ಮಾಡಬೇಕು. ಈ ಪಾದಯಾತ್ರೆಯನ್ನು ಈ ಮುದ್ದಿಕೆ ಕಾರ್ಯಕ್ರಮವನ್ನು ವಾಪಸ್ ತೆಗೆದುಕೊಳ್ಳೋದು ಏನಕ್ಕೋಸ್ಕರ ಅಂದ್ರೆ ಈಡಿಗರ ಮಾನವೀಯತೆ ನಿಮಗೆ ಸ್ಟಡ್ ಹಾಕಿದೆ ಅಂತ ಸುದ್ದಿ ಬಂತು. ಮತ್ತೆ ಮಣಿಪಾಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಸರ್ಜರಿ ಮಾಡಿದಂದು ಬಂದ ಮೇಲೆ ಮತ್ತೂ ಕೂಡ ನಿಮ್ಮ ಕ್ಷೇತ್ರಕ್ಕೆ ಬಂದು ನಿಮ್ಮ ಮನೆ ಮುಂದೆ ಬಂದು ನಾವು ಘೋಷಣೆ ಕೂಗೋದು ಸರಿ ಇರುವುದಲ್ಲ. ಈಡಿಗರು ಆರ್ಥಿಕವಾಗಿ ಹಿಂದೆ ಇರಬಹುದು, ಮಾನವೀಯದ ದೃಷ್ಟಿಯಿಂದ, ಸಂಸ್ಕಾರ ಸಂಸ್ಕೃತಿಯ ದೃಷ್ಟಿಯಿಂದ ನಾವಿವತ್ತು ಕೂಡ ಮುಂದೆ ಇದ್ದೇವೆ. ಅದರಿಂದ ಒಂದೇ ಕಾರಣಕ್ಕೋಸ್ಕರ ನಿಮ್ಮ ಆರೋಗ್ಯದ ದೃಷ್ಟಿಯನ್ನು ಹಿಡ್ಕೊಂಡು ನಾವು ವಾಪಸ್ ಈ ಸ್ಟ್ರೈಕ್ ಅನ್ನೇ ವಾಪಸ್ ತೆಗೆದುಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನೇ ಹೇಳುತ್ತಾ ಇದ್ದೀವಿ. ಮತ್ತು ತಂಗಡಿಯವ್ರಿಗೆ ಇನ್ನೂ ಸಮಯ ಇದೆ, ಇನ್ನೇ ಮುಂದೆ ಸಮಯ ಇದೆ. ಮತ್ತು ನೀವು ಸರ್ಕಾರದ ಜೊತೆ ಮಾತನಾಡಿಕೊಂಡು ಮತ್ತೆ ಹೇಳ್ತಾ ಇದ್ರಲ್ಲ, ಈಡಿಗರಿಗೆ ನಾವು ಅನ್ಯಾಯ ಮಾಡಿಲ್ಲ, ಎಲ್ಲ ಈಡಿಗರು ನಮ್ಮ ಜೊತೆ ಏನಿದೆ ಅಂತ ಹೇಳಿದ್ದಾರೆ. ನಿಮ್ಮ ಕೈಯಿಂದ ಗುತ್ತಿಗೆ ಕೆಲಸ ತಗೊಂಡು ನಿಮ್ಮ ಹೆಲ್ಪ್ ತಗೊಂಡು ಬದುಕತಕ್ಕಂಥ ಒಂದಷ್ಟು ಜನ ನಮ್ಮಲ್ಲಿ ಇರಬಹುದು, ಒಂದು 3-4 ಜನ ಇರಬಹುದು. ಅವರು ನಿಮ್ಮ ಪರವಾಗಿ ಮಾತನಾಡಿರಬಹುದು. ಆದರೆ ಅದಕ್ಕೆ ಅರ್ಥವೇನು, ಇಡೀ ಈಡಿಗರು ನಿಮ್ಮ ಪರವಾಗಿ ಅಂತ ಅಲ್ಲ. ಕಾರಡಿಗೆಯಲ್ಲಿ ಪಾದಯಾತ್ರೆ ಬಂದಾಗ ಸುಮಾರು 1000 ಜನ ಪಾದಯಾತ್ರೆ ನನ್ನ ಜೊತೆ ಇತ್ತು. ಆ ಕ್ರೋಸಿಂದ ಹಿಡಿದು ಕಾರಡಿಗೆ ಮುಗಿಸುವವರೆಗೂ ಕೂಡ. ಕಾರಡಿಗೆಯಿಂದ ಸುಮಾರು 300 ಜನ ಬೆಂಗಳೂರು, 400 ಜನ ಸಹ ಪಾದಯಾತ್ರೆಗೆ ಬೆಂಗಳೂರು ಬಂದಿದ್ರು. ಅದಕ್ಕಿಂತ ಮುಂಚೆ ಬಂದ 2-3 ಕಾರ್ಯಕ್ರಮಗಳು 25-30 ಬಸ್ಸು ಕೂಡ ಬಂದಿದ್ರು. ಆದ್ರಿಂದ ತಂಗಡಿಗೆ ಅವ್ರಿಗೆ ಒಂದು ತಪ್ಪು ಮಾಹಿತಿ ಏನು, ಇದು ಬಿಜೆಪಿ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಂತ ರೀತಿಯಲ್ಲಿ ಏನೋ ಒಂದು ಮಾತಾಡ್ತಾ ಸುದ್ದಿ ಕೂಡ ಬಂದಿದೆ. ಯಾವ ಬಿಜೆಪಿ ಇಲ್ಲ, ಕಾಂಗ್ರೆಸ್ ಇಲ್ಲ, JDS ಇಲ್ಲ. ಆತ ಅದು ಸರಿಯಾದ ರೀತಿ ಸ್ಪಂದಿಸಲಿಲ್ಲ ಅಂತ ಒಂದೇ ಕಾರಣಕ್ಕೋಸ್ಕರ ನಾವು ಮುತ್ತಿಗೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀವಿ. ಅದು ಈ ಒಂದು ಪರಿಸ್ಥಿತಿಯಲ್ಲಿ ಅವರ ಮಕ್ಕಳು ಹೆಂಡತಿ ಎಲ್ಲ ಇರ್ತಾರೆ ಮನೆಯಾಗ, ನಾವು ಅದು ಸರಿಯಾದ ರೀತಿ ಅಲ್ಲ ಅಂತ ಹೇಳಿಕೊಂಡು ಅವರ ಮೇಲೆ ಗೌರವ ಇದೆ. ಯಾಕಂದ್ರೆ ಅವರು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವರೇನು ಬೇರೆ ಏನು ಅಲ್ಲ. ಆದ್ರೆ ಯಾರದೋ ಮಾತು ಕೇಳಿಕೊಂಡು ಯಾರೋ ಫೀಡ್ ಮಾಡಿರ್ತಕ್ಕಂಥ ಒಂದಷ್ಟು ಇನ್ಫಾರ್ಮೇಶನ್ ತೆಗೆದುಕೊಂಡು ಮಾತನಾಡಿದ್ರೆ ಅದು ಸರಿ ಬರೋದಿಲ್ಲ. ಆದ್ರಿಂದ ತಂಗಡಿಗೆ ಅವರೇ ಮಾನವೀಯದ ದೃಷ್ಟಿಯಿಂದ 6ನೇ ತಾರೀಕಿನ ಕಾರ್ಯಕ್ರಮವನ್ನು ವಾಪಸ್ ತೆಗೆದುಕೊಂಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಈಡಿಗರು, ನಾನು ಕಾರಡಿಗೆ ಕ್ಷೇತ್ರದ ಸಮಾಜ ಇರುವ ಪ್ರತಿ ಹಳ್ಳಿಗಳಿಗೂ ತಿರುಗಾಡಿ ಅಲ್ಲಿ ಒಂದು ಬೃಹತ್ ಸಮಾವೇಶ ಕೂಡ ಕೂಡಲೇ ಅಲ್ಲಿ ಒಂದು ಈಡಿಗರ ಸಮಾವೇಶ ಕೂಡ ಕಾರಡಿಗೆಯಲ್ಲಿ ಮಾಡ್ತೀವಿ ನಾವು. ಅದು ಈಡಿಗರ ಒಂದು ಶಕ್ತಿ ಸಭೆಯನ್ನೇ ಕಾರಡಿಯಲ್ಲಿ ಮಾಡಿ ತೋರಿಸ್ತೀವಿ. ಮುಂದಿನ ಅದು ಸಮಯ ತೆಗೆದುಕೊಂಡು ಕಾರಡಿಗೆಲ್ಲ ಕಡೆ ತಿರುಗಾಡಿ ಆ ಕಾರ್ಯಕ್ರಮ ನಾವು ಮಾಡ್ತೀವಿ. ಇದು ತಂಗಡಿ ಮತ್ತು ಪ್ರಣವಾನಂದ ಸ್ವಾಮೀಜಿ ವರ್ಷಸ್ ಬರಬಾರದು. ಇದು ಪ್ರಣವಾನಂದ ಸ್ವಾಮೀಜಿ ಅಗೈನ್ ಸರ್ಕಾರ ಅಂತಕ್ಕಂಥ ರೀತಿ ಬರಬೇಕು. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಮೊನ್ನೆಯೂ ಕೂಡ ಹೇಳಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನೇ ಮಂಡಿಸಿದರು. ಆ ಬಜೆಟ್ ಅಲ್ಲಿ 1 ರೂಪಾಯಿಯೂ ಕೂಡ ಈಡಿಗ ಸಮುದಾಯಕ್ಕೆ ಕೊಡಿಸಲಿಲ್ಲ. ಅದಕ್ಕೂ ಕೂಡ ಮುಖ್ಯ ಕಾರಣ ಯಾರು? ಈ ಮಧು ಬಂಗಾರಪ್ಪ ಅಂತ ಸಚಿವರು. ಮಧು ಬಂಗಾರಪ್ಪನವರ ಬೇಜವಾಬ್ದಾರಿಯಿಂದ, ಮಧು ಬಂಗಾರಪ್ಪನವರ ನಿರ್ಲಕ್ಷ್ಯದಿಂದ ಏನಾಗಿದೆ, ಸಮುದಾಯಕ್ಕೆ ಅನ್ಯಾಯವಾಗಿದೆ. ಅದರಲ್ಲಿ ತಂಗಡಿಗೆಯವರು ಭಾಗ ಅಲ್ಲ. ತಂಗಡಿಗೆಯವರು ಈ ಒಂದು ಸರಿ ನಮಗೆ ತಿಳಿಸಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ, ಮತ್ತೆ ಯಾರ್ಯಾರು ಅನಂತರ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಅದೆಲ್ಲ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಅವ್ರಿಗೆ ಯಾವಾಗ ಉತ್ತರ ಕೊಡಬೇಕು ಸಮಾಜ ಕೊಡ್ತದೆ. ಇದು ಪ್ರಣವಾನಂದ ಸ್ವಾಮೀಜಿ ಒಂದಲ್ಲ, ಆದ್ರಿಂದ ಅದ್ರ ಬಗ್ಗೆ ನಾವು ಟೆನ್ಷನ್ ತಗೊಳ್ಳೋದಿಲ್ಲ. ಮತ್ತು ಶ್ರೀನಾಥ್ ದಣಿಯು ಕೂಡ ಮೊನ್ನೆ ಎಲ್ಲ ನನ್ನ ಜೊತೆ ಚರ್ಚೆ ಮಾಡಿದ್ರು, ಮಾಲಿಕೆಯ ಗುತ್ತಿದಾರರು ಕೂಡ ಮಾತನಾಡಿದರು. ಈ ಒಂದು ಪರಿಸ್ಥಿತಿಯಲ್ಲಿ ಬೇಡ ಗುರುಗಳೇ, ನಾವು ತಪ್ಪಾಗ್ತದೆ ಮಾಡುವಾಗ, ನಾಳೆ ನಮಗೆಲ್ಲ ಈ ಒಂದು ಸಮಸ್ಯೆ ಬರ್ತದೆ ಅಂತ ಬಂದಾಗ ಆಟೋಮೆಟಿಕಲಿ ಅದು ನಿಲ್ಲಿಸಿದ್ವಿ. ಆದ್ರಿಂದ ಒಟ್ಟಾರೆ ಈ ಬಜೆಟ್ ಅಲ್ಲಿ 1 ರೂಪಾಯಿಯೂ ಕೂಡ ಮಂಡಿಸದ, 1 ರೂಪಾಯಿಯೂ ಕೂಡ ನೀಡದ ಸಿದ್ದರಾಮಯ್ಯನವರಿಗೆ ನಾವು ಈಡಿಗರ ಕಂಡ್ರೆ ಯಾವತ್ತೂ ಕೂಡ ಅವರಿಗೆ ಈ ತರ ಸಮಸ್ಯೆಗಳು ಆಗ್ತಾ ಇದೆ ಅಂತಕ್ಕಂಥದ್ದು. ಆದರೆ 6 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಈಡಿಗ ಸಮುದಾಯದಲ್ಲಿದೆ. 6 ಜನಕ್ಕೂ ಕೂಡ ಒಂದು ದಿನ ಆದರೂ ಕೂಡ CM ಹತ್ರ ಹೋಗಿ ಭೇಟಿ ಮಾಡಿದ್ರೆ ಈ ಕೆಲಸ ಒಂದಷ್ಟು ಬೇಡಿಕೆಗಳು ಈಡೇರಿಸಬಹುದಿತ್ತು. ಅದೇನು ಇವತ್ತು ಬೇರೆ ಸಮುದಾಯದ ನಾಯಕರುಗಳ ಮುಂದೆ ಮಂತ್ರಿಗಳು ಅವ್ರಿಗೂ ಹೇಳಕ್ಕೊಂದು ಅವಕಾಶ ಕೂಡ ಆಯ್ತು ಇವತ್ತು. ಆದ್ರಿಂದ ಸಮುದಾಯದ ಶಾಸಕರುಗಳು, ಸಮುದಾಯದ ಮಂತ್ರಿಗಳ ಬೇಜವಾಬ್ದಾರಿಯಿಂದ
ಅವ್ರಿಗೇನಾಯಿತು, ಇವತ್ತು ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಅವರಿಗೆ ನಾನು ಹೇಳುತ್ತಾ ಇದ್ದೀನಿ, ಸಮುದಾಯದ ಶಾಸಕರು, ನೀವು ಸಮುದಾಯದ ಓಟು, ಸಮುದಾಯದ ಕೋಟೆಯಲ್ಲಿ ನೀವು ಮಂತ್ರಿಗಳು MLA ಆದ ಮೇಲೆ ಒಂದೇ ಒಂದು ದಿನಕ್ಕಾದರೂ ಕೂಡ ನೀವು ವಿಧಾನಸಭೆಯಲ್ಲಿ ಮಾತನಾಡಲಿಲ್ಲ ಆದರೆ ಇದು ನಿಮಗೆ ತೆರಿಗೆ ಭಾರವಾಗುತ್ತೆ ಅಂತ ಮಾತನ್ನ ನಾನು ಹೇಳುತ್ತೇನೆ. ಆದ್ರಿಂದ ಬಂಧುಗಳೇ, ತಂಗಡಿಗೆಯವರ ಈ ವಿಷಯನ ಬಹಳ ದೊಡ್ಡ ಮಟ್ಟದಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಏನು ತಂಗಡಿಗೆಯರ ಮನೆ ಮುಂದೆ ಹೋದ ಮೇಲೆ ಏನಾದರೂ ಬೇಡಿಕೆ ಈಡೇರಿಸೋದು, ಅದು ನಾವು ಬೇಡಿಕೆ ಇಟ್ಟಿಲ್ಲ. ತಂಗಡಿಗೆ ಈ ಸಮಾಜಕ್ಕೆ ಅಗೌರವ ತೋರಿಸಿರತಕ್ಕಂಥದ್ದು ಅದು ಚಾಲ್ತಿಯಲ್ಲಿರ್ತದೆ. ಆ ಅಗೌರವ ತೋರಿಸಿರೋದು ಹೋಗೋದಿಲ್ಲ. ಅದು ಯಾವಾಗ ಯಾವ ಸಮಯದಲ್ಲಿ ತೋರಿಸಬೇಕು ಅಂತಕ್ಕಂಥದ್ದು ಸಮುದಾಯಕ್ಕೆ ಗೊತ್ತಿದೆ, ಬಹಳ ಸ್ಪಷ್ಟವಾಗಿ ಸಮುದಾಯಕ್ಕೆ ಗೊತ್ತಿದೆ. ಯಾವ ಟೈಮಿಗೆ ಏನ್ ಮಾಡಬೇಕು ಅಂತಕ್ಕಂಥದ್ದು ಸಮುದಾಯಕ್ಕೆ ಗೊತ್ತಿದೆ. ಒಂದಷ್ಟು ಭಿನ್ನಾಭಿಪ್ರಾಯಗಳು ನಮ್ಮ ಒಳಗಡೆ ಇದ್ರೂ ಕೂಡ ಅದೆಲ್ಲ ಆ ಸಮಯಕ್ಕೆ ತಕ್ಕ ಸಮಯದಲ್ಲಿ ಎಲ್ಲರನ್ನೇ ಕರೆಸಿ ಮಾತನಾಡಿ ಸಮಾಜದ ಏಕಧ್ವನಿಯಾಗಿ, ಸಮಾಜದ ಶಕ್ತಿಯಾಗಿ ನಾವು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕೂತು ಸ್ಟೇಟ್ಮೆಂಟ್ ಕೂಡ ಕೊಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ಬರ್ತದೆ. ಈಗ ಅವರಿಗೆ ಒಂದಷ್ಟು ಸ್ವಾರ್ಥ ಕೆಲಸಗಳು ಹಾಕ್ತೀನಿ ಅಂತ ಹೇಳಿಬಿಟ್ಟು ಸಮಾಜ ಮತ್ತು ಸಮಾಜದ ಗುರುಗಳ ಮೇಲೆ ದೂರು ಮಾಡಿಕೊಂಡಿರ್ತಕ್ಕಂಥದ್ದು ಇದು ಸಮಾಜ ನೋಡಿದ್ದೀವಿ. ಇವತ್ತು ತಂಗಡಿಗೂ ನಾವು ಕೂಡ ಮುಂದೆ ದಿನಗಳ ಭೇಟಿಯಾಗಬಹುದು. ನಿನ್ನೆ ಕೂಡ ಮೊನ್ನೆ ಫೋನಲ್ಲಿ ಮಾತನಾಡಿ ಅವರಿಗೆ ಆರೋಗ್ಯವನ್ನು ಸರಿಯಾಗಿಲ್ಲ ಅಂತ ಹೇಳಿದ್ದೀನಿ. ಈ ವಾರದಲ್ಲಿ ಮತ್ತೆ ಅವ್ರನ್ನ ನೇರವಾಗಿ ಭೇಟಿಯಾಗಿ ಆರೋಗ್ಯ ವಿಚಾರಣೆ ಕೂಡ ನಾನು ಮಾಡ್ತೇನೆ. ಇಷ್ಟ ಬಿಟ್ಟು ಬೇರೆ ಏನು ಇರೋದಿಲ್ಲ. ಮತ್ತೊಂದು ಸಲ ಹೇಳೋದು, 6ನೇ ತಾರೀಕಾದ ಮೇಲೆ ನಾನು ಸ್ವಾಮೀಜಿ ಬಗ್ಗೆ ಕೆಲವೊಂದು ಮಾತಾಡಿದ್ದೇನೆ ಅಂತ ಹೇಳಿದ್ರು. ನಿಮ್ಮ ಹತ್ರ ಏನೂ ದಾಖಲಾತಿಗಳಿದ್ದೀವಿ, ಯಾರೇನೇನು ಫೀಡ್ ಮಾಡಿದ್ದಾರೆ ನಿಮಗೆ ಎಲ್ಲ ನೀವು ಬಹಿರಂಗವಾಗಿ ಹೇಳಿದ್ರು ಕೂಡ ಉತ್ತರ ಕೊಡೋಕ್ಕೆ ಸಮಾಜ ರೆಡಿ ಇದ್ದೇವೆ, ನಾವು ರೆಡಿ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ಈ ಪತ್ರಿಕಾಗೋಷ್ಠಿಯ ವಿಷಯ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಈಡಿಗ ಸಮುದಾಯಕ್ಕೆ ತುಂಬಾ ಅನ್ಯಾಯವನ್ನ ಮಾಡುತ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಅಲ್ಲ, ಆ ಸರ್ಕಾರ. ಈಗಾಗಲೇ ಮೊನ್ನೆ ಉಪಮುಖ್ಯಮಂತ್ರಿಗಳನ್ನ ಒಂದು 5 days ಬ್ಯಾಕ್ ನಾನು ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಸಂಪೂರ್ಣ ವಿಷಯವನ್ನು ಅವರು ಕೇಳಿದ್ದೀವಿ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, DK ಶಿವಕುಮಾರ ಪರವಾಗಿ ಯಾರು ಮಾತಾಡಿದ್ರು ಅವ್ರನ್ನೆಲ್ಲ CM ಟಾರ್ಗೆಟ್ ಮಾಡಿದಿ ಅಂತಕ್ಕಂಥ ರೀತಿಯಲ್ಲಿ ಒಂದು ಸುದ್ದಿಯನ್ನ ಬಂತು. ನಾವು ಈಡಿಗ ಸಮುದಾಯದಿಂದ DK ಶಿವಕುಮಾರ್ನ ಬೆಂಬಲಿಸಲಿಲ್ಲ, ಆ ತರ ಸ್ಟೇಟ್ಮೆಂಟ್ಗಳು ಯಾವತ್ತೂ ನಾವು ಕೊಟ್ಟಿಲ್ಲ. ನಾನು ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ರಾಜ್ಯಾಧ್ಯಕ್ಷರಾಗಿದ್ದ 32 ಸಮುದಾಯಗಳ ಒಂದು ಒಕ್ಕೂಟ ಇದೆ, ರಾಜ್ಯಾಧ್ಯಕ್ಷ ನಾನೇ ಇದ್ದೀನಿ. ಆ ಒಕ್ಕೂಟ ಸಂಘಟನೆ ನಾವು ಯಾವತ್ತೂ ಕೂಡ ನಮ್ಮ ಬೆಂಬಲ DK ಶಿವಕುಮಾರ್ ಅಂತಕ್ಕಂಥ ಮಾತು ಅವಾಗಲೇ ಹೇಳಿದ್ದೀವಿ, ಮೊನ್ನೆ ಕೂಡ ಹೇಳಿದಿವೆ. ಮತ್ತು CM ಏನೇನು ಮಾತಾಡಿದಾರಲ್ಲ ಅಷ್ಟು ನಾವು DK ಅವರ ಜೊತೆ ಹಂಚಿಕೊಂಡಿದ್ದೇವೆ. DK ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನಾರಾಯಣ ಗುರುಗಳ ಪುತ್ಥಳಿಯನ್ನು ರಾಜ್ಯದ ರಾಜಧಾನಿಯಲ್ಲಿ ಮಾಡಿಕೊಡೋದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಮೊನ್ನೆ 3 ದಿನ ಹಿಂದೆ 4 ಜಾಗವನ್ನು ತೋರಿಸಿದ್ರು. ಆ 4 ಜಾಗ ನಮಗೆ ಇಷ್ಟವಾಗಿರಲಿಲ್ಲ. ನಾಳೆ ಮತ್ತೆ 5ನೇ ತಾರೀಕು ಇನ್ನೊಂದೆರಡು ಜಾಗ ತೋರಿಸ್ತೀನಿ ಅಂತಾರೆ. ಅಲ್ಲಿ ಅವರು ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಎರಡನೇದು, ನಮ್ಮ ಈಡಿಗ ಸಮುದಾಯಕ್ಕೆ ಮಠವನ್ನ ಕಟ್ಟಕ್ಕೆ ಬ್ಯಾಂಗ್ಳೂರು ಸಿಟಿಯಲ್ಲಿ ಒಂದು ಜಾಗಯೂ ಕೂಡ ಅವರು ಕೊಡ್ತೀನಿ ಅಂದ ಮಾತು 2 ಜವಾಬ್ದಾರಿಯನ್ನೇ ಅವರು ಇದು ಮಾಡಿದ್ದಾರೆ. ಆದ್ರಿಂದ ಸಮಾಜದ ಬೆಂಬಲ ನಾವು ರೀತಿಯಲ್ಲಿ ಯಾವತ್ತೂ ಕೂಡ DK ಅಂತ ಮಾತಾಡಲಿಲ್ಲ. ಅದು ಒಂದೇ ಕಾರಣ ಹಿಡ್ಕೊಂಡು ಇದೇ ಮುಖ್ಯಮಂತ್ರಿಗಳು ಮಾಲಿಕೆ ಗುತ್ತಿಯವರಿಗೆ ಹೇಳಿದ್ದಾರೆ, ಅವರು DK ಪರವಾಗಿದ್ದಾರೆ, ನಾನು ಏನೂ ಮಾಡೋದಿಲ್ಲ, ಅವರು BJP ಏಜೆಂಟ್ ಸ್ವಾಮಿನಲ್ಲೇ ಹೇಳಿದ್ದಾರೆ. ಇದೆಲ್ಲ ಸಿಎಂನ ಮಾಹಿತಿಯ ಕೊರತೆ. ಈ ರೀತಿಯಲ್ಲಿ ಮಾತನಾಡುವುದು ಸಿಎಂನ ಸ್ಥಾನಕ್ಕೆ ಶೋಭೆ ತರತಕ್ಕಂಥದ್ದು ಅಲ್ಲ. ಹಾಗೆಲ್ಲ ವಿಧಾನಸಭೆ ಒಳಗಡೆ ಬಿಜೆಪಿ ಜೊತೆ ಗುದ್ದಾಡ್ತೀರಿ, ಮಾತಾಡ್ತೀರಿ, ಸಾಯಂಕಾಲ ಒಟ್ಟಿಗೆ ತಾವೆಲ್ಲ ಕೂಡ್ತೀರಿ. ಹಾಗೆ ಒಬ್ಬ ಸ್ವಾಮೀಜಿ ಹೋರಾಟ ಮಾಡಿದ ಒಂದೇ ಕಾರಣಕ್ಕೋಸ್ಕರ ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾದ ಪದ್ಧತಿ ಅಲ್ಲ ಅಂತಕ್ಕಂಥ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರಿಂದ ಇದೊಂದು ತಪ್ಪು ಭಾವನೆ ಕೂಡ ಸಿಎಂ ಇದೆ ಅಂತಕ್ಕಂಥ ಹೇಳ್ಬೋದು. ಒಟ್ಟಾರೆ ಈಡಿಗರನ್ನೇ ಕಡೆಗಣಿಸಿರ್ತಕ್ಕಂಥ ಬಜೆಟ್, ಹಿಂದುಳಿದ ವರ್ಗದವರನ್ನೇ ಕಡೆಗಣಿಸಿರ್ತಕ್ಕಂಥ ಬಜೆಟ್, DK ಶಿವಕುಮಾರ ಪರವಾಗಿ ಮಾತನಾಡಿದವರನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥ ಬಜೆಟ್, ಇದೆಲ್ಲವನ್ನೇ ಕೂಡ ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಸಮಾಜದ ಬಗ್ಗೆ. ಆ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಮಾತಾಡಿದ್ದಾರೆ, ಸುನೀಲ್ ಕುಮಾರ್ ಮಾತಾಡಿದ್ದಾರೆ, 5-6 ಜನ ಮಾತಾಡಿದ್ದಾರೆ. ಯಾರು ಮಾತಾಡಿದ್ರು ಬಿಟ್ಟರು ಕೂಡ ಮಧು ಬಂಗಾರಪ್ಪನವರು ಸಮಾಜದ ಕೋಟೆಯಲ್ಲಿ ಸಮಾಜದ ಓಟಿಂದ ಮಂತ್ರಿ ಆಗಿರತಕ್ಕಂಥ ಅವ್ರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕೆ ನಾನು ಹೇಳಿರ್ತಕ್ಕಂಥದ್ದು, ಮಧು ಬಂಗಾರಪ್ಪನವರ ನಿರ್ಲಕ್ಷ್ಯ, ಅವರು ಮಾತಾಡಿ ಇಲ್ಲ ಅಂದಮೇಲೆ ನಾವು ಏನು ಮಾಡೋಕ್ಕಾಗತ್ತೆ? ಅವ್ರನ್ನೇ ನಾವು ಏನು ಈಗ ಒಂದು ಪ್ರೆಸ್ ಮೀಟ್ ಮಾಡಬಹುದು, ನಮ್ಮ ಬೇಸರನ್ನ ವ್ಯಕ್ತಪಡಿಸಬಹುದು, ಅದನ್ನ ಬಿಟ್ಟು ನಾವು ಏನು ಮಾಡೋಕ್ಕಾಗತ್ತೆ? ಅದಕ್ಕೂ ನಾನು ಒತ್ತಾಯ ಮಾಡಿದ್ದೀನಿ. ಒಂದು ವೇಳೆ ಮಧು ಬಂಗಾರಪ್ಪನ ತೆಗೆದುಬಿಟ್ಟು ಬೇಳೂರು ಗೋಪಾಲಕೃಷ್ಣ ಅವರನ್ನ ಮಂತ್ರಿ ಮಾಡಿದರೆ ಸಮಾಜಕ್ಕೆ ನ್ಯಾಯವನ್ನೇ ಸಿಗಬಹುದು ಅಂತಕ್ಕಂಥ ಮಾತು ಕೂಡ ಮೊನ್ನೆ ಕೂಡ ಹೇಳಿದಿರಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳುತ್ತೆ, ತದಕ್ಷಣ ಮಂತ್ರಿ ಅವ್ರನ್ನ ಮಧು ಬಂಗಾರಪ್ಪನ ತೆಗೀರಿ. ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಯಾವ ರೀತಿಯಲ್ಲಿ ಸಮಾಜಕ್ಕೆ ಹೊಡೆತ ಕೊಡ್ತಕ್ಕಂಥ ರೀತಿಯಲ್ಲಿ ನಿಲುವುಗಳು ಮಧು ಬಂಗಾರಪ್ಪ ತೆಗೆದುಕೊಳ್ಳುತ್ತಾ ಇದೆ ಅಂದ್ರೆ ಇದು ಬಹಳ ನೋವಿನ ಸಂಗತಿ. ಮಧು ಬಂಗಾರಪ್ಪ, ಪ್ರಣವಾನಂದ ಸ್ವಾಮೀಜಿ ಕೂಡ ಯಾವುದು ನನ್ನ ಆಸ್ತಿ ಅವರು ಕೇಳಿಲ್ಲ, ಮಠದ ಆಸ್ತಿ ಅವರ ಆಸ್ತಿಗೆ ನಾವು ಹೋಗಲಿಲ್ಲ.
ಕಾಲದಲ್ಲಿ ರಾಜ್ಯದ ಒಂದು ಜಾತಿ ಹಿಡಿದು ಮಾತಾಡಿ ಬಂದವರಲ್ಲ. ಅಲ್ಲ, ಒಂದು ನಿಮಿಷ ಆಮೇಲೆ ಒಂದು ನಿಮಿಷ. ಅವರು ಜಾತಿಯ ಕೋಟೆಯಲ್ಲಿ MLC ಆಗಿದ್ದ ವ್ಯಕ್ತಿಯೂ ಅಲ್ಲ. ಅವರು ಕಾಂಗ್ರೆಸ್ಸಿನ ಹಿರಿಯ ವ್ಯಕ್ತಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ 4 ಜನ MLA ಗಳು, 2 MLC, ನಮಗಿರೋದು 6 ಜನ. ಆದ್ರಿಂದ ನಾನು ಹೇಳೋದೇನು, ಹರಿಪ್ರಸಾದ್ ಇದ್ರು, ಜಗದೇವ ಗುತ್ತೇದಾರ್ ಇದ್ರು, ಗವಿಯಪ್ಪ ಇದ್ರು ಕೂಡ ಮಂತ್ರಿ ಅವರ ಲೀಡ್ರು. ಅವರು ಮಿನಿಸ್ಟರ್ ಅಂದ್ರೆ ಎಲ್ಲರದು ಲೀಡ್ರ್ ಅವರೇ. ಅವರೊಂದು ನೇತೃತ್ವವನ್ನು ವಹಿಸಬೇಕಿತ್ತು. ಅವರೇನ್ ಮಾಡಿದ್ದಾರೆ, ಮಧು ಬಂಗಾರಪ್ಪನವರು ಯಾವುದೋ ಕಾರಣಕ್ಕೂ CM ಪ್ರಣವಾನಂದ ಸ್ವಾಮೀಜಿಗಳನ್ನೇ, ಮುಖಂಡರುಗಳನ್ನ ಭೇಟಿ ಆಗಬಾರದು, ಭೇಟಿ ಆಗಿದ್ರೆ ಅದು ಬೇರೆ ಲೆವೆಲ್ಗೆ ಅವರು CMಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ಆದ್ರಿಂದ ಇದನ್ನ ಸರಿಪಡಿಸಬೇಕಂದ್ರೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಮಾಡಕ್ಕಾಗಲ್ಲ ಸರ್. ಮತ್ತೆ ನಾನು ತಮಗೆ ಹೇಳಿದಿನಲ್ಲ, ನಿನ್ನೆ ಬೋವಿ ಸಮುದಾಯದ ಕಾರ್ಯಕ್ರಮ ಇತ್ತು, ಅಂಗಡಿಗರು ಹೋಗ್ಲಿಲ್ಲ. ತಿಪ್ಪಣ್ಣಪ್ಪ ಗುಲ್ಬರ್ಗದಲ್ಲಿ ಅವ್ರನ್ನ ST ಸೇರಿಸಬೇಕು ಅಂತ 1 ಲಕ್ಷ ಸೇರಿದ್ರು ಪೊಲೀಸ್ ಸಮಾಜ. ತಿಪ್ಪಣ್ಣಪ್ಪ ಅವರು, ಬಾಬುರಾವ್ ಸಂದೇಶ, ಅದನ್ನ ಈ ಕೆಟ್ಟ ರಾಜಕಾರಣ ಏನಿದೆಯಲ್ಲ, ಈ ರಾಜಕಾರಣ ಸಮಾಜವನ್ನೇ ಎಲ್ಲಿಯೋ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಇದೆ. ನಮ್ಮ ಸಮಾಜ ಅಲ್ಲ, ಬಹಳಷ್ಟು. ಈಗ ವಿಜಯಾನಂದ ಕಾಶ್ಯಪ್ಪನವರು ಅಂಡ್ ಜಯಮೃತ್ಯುಂಜಯ ಸ್ವಾಮಿಗಳು ಏನಾಯ್ತು, ಅದರಿಂದ ಅರ್ಥ ಮಾಡಿಕೊಳ್ತಾ ಇದ್ದೀವಿ. ನೀವು CM ಭೇಟಿಯಾಗಿ ಮನೆ ಮುಂದೆ ಪ್ರತಿಭಟನೆ ಮಾಡುತ್ತೀವಿ ಅಂತ ನಾವು ಹೇಳಬಹುದು. ಹೇಳಿದ ಕೂಡಲೇ ಫ್ರೀಡಂ ಪಾರ್ಕ್ ಇಂದ 1 ಹೆಜ್ಜೆ ಮುಂದೆ ಯಾರನ್ನೇ ಬಿಡಲ್ಲ. ಆಮೇಲೆ ಫ್ರೀಡಂ ಪಾರ್ಕ್ ಇಂದ ಹೆಜ್ಜೆ ಮುಂದೆ ಬಿಡಲ್ಲ. ಅದಾದ ಮೇಲೆ CM ಮನೆ ಮುತ್ತಿಗೆ ಹಾಕಿದ್ರೆ ಅಂತ ಹೇಳಿದ ಕೂಡಲೇ 1 ದಿನ ಮುಂಚೆನೆ ಬ್ಯಾಂಗ್ಳೂರಿನ ಎಲ್ಲಾ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಆಡುಗೋಡಿಯಲ್ಲಿ ಕೂಡಿಸ್ತಾರೆ. ನಮ್ದು ಯಾವುದು ಆಗುವುದಿಲ್ಲ. ಇದು ಸಮಸ್ಯೆ ಏನು ಅಂದ್ರೆ, ನಮ್ಮ ಸಮುದಾಯದ ಶಾಸಕರುಗಳು, ನಮ್ಮ ಮಂತ್ರಿಗಳು ಕೂಡ ಸಮುದಾಯದ ಪರವಾಗಿ ಧ್ವನಿ ಎತ್ತಲಿಲ್ಲ. ಆದ್ರಿಂದ ನಮ್ಮ ಸಮಸ್ಯೆ ಇದು. ಅದಕ್ಕೋಸ್ಕರ ಬಂಧುಗಳೇ, ನಾನು ಒಂದು ಪ್ಲಾನ್ ಮಾಡಿದ್ದೀನಿ. ಈಗ ನಮ್ಮ ಸಮುದಾಯದ ಶಾಸಕರುಗಳಿರುವ 15 ಒಟ್ಟು 15 ವಿಧಾನಸಭಾ ಕ್ಷೇತ್ರ ಇದೆ. ಕಾರವಾರ, ಮಂಗಳೂರು, ಉಡುಪಿ, ಶಿವಮೊಗ್ಗ. ಮುಂದಿನ 2028 ಚುನಾವಣೆ ಮೇಯಲ್ಲಿ, ಏಪ್ರಿಲ್ ಬರ್ತಾವಲ್ಲ, ಅದಕ್ಕಿಂತ ಮುಂಚೆ ಈ ಕ್ಷೇತ್ರಗಳಲ್ಲಿ ಎಲ್ಲ ಜನಜಾಗೃತ, ನಮ್ಮ ಸಮಾಜದ ಜನಜಾಗೃತ ಪಾದಯಾತ್ರೆಯನ್ನಿಟ್ಟು ಸಮಾಜವನ್ನೇ ಜಾಗೃತೆಗೊಳಿಸುವ ಕೆಲಸಕ್ಕೆ ಸಮಾಜದನ್ನ ಮುಂದೆ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿದ್ದೇವೆ. ಮತ್ತು ಕಲ್ಯಾಣ ಕರ್ನಾಟಕದ ಈಡಿಗರು, ನಮಗೆ ಗೊತ್ತಿರುವ ಹಾಗೆ ಕಲ್ಯಾಣ ಕರ್ನಾಟಕದ ಈಡಿಗರಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು MLA ಬಹಳ ದೊಡ್ಡ ಮಟ್ಟ ಆಯ್ಕೆ ಮಾಡತಕ್ಕಂಥ ಶಕ್ತಿ ಇರುವ ಸಮಾಜ ಈಡಿಗರ ಅಲ್ಲ. ಆದ್ರಿಂದ ನಮಗೆ ಹೋರಾಟ ಮಾಡಬಹುದು ಬಿಟ್ಟು ವಿನಃ ಅದಕ್ಕೆ ರಿಸಲ್ಟ್ ಬರಬೇಕಾದ್ರೆ ಒಂದಷ್ಟು ಕಷ್ಟಗಳು ನಮಗೆ ಟೆಕ್ನಿಕಲ್ ಆಗಿ ಇಲ್ಲಿ ಕಷ್ಟ ಇದೆ. ಈ ತರ ಪಾದಯಾತ್ರೆಗೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಆಗಲಿ, ಸುನಿಲ್ ಕುಮಾರ್ ಆಗಲಿ, R ಅಶೋಕ್ ಆಗಲಿ, ಮಾಲಿಕೀಯ ಗುತ್ತಿದಾರ್ ಆಗಲಿ, ಬಿಜೆಪಿ ಕಾಂಗ್ರೆಸ್ಸಿನ ನಮ್ಮ ಶ್ರೀನಾಥ್ ದಣಿ ಆಗಲಿ, ಎಲ್ಲರೂ ಸಹಕಾರ ಮಾಡಿದ್ರು. ಆದ್ರೆ ಚುನಾಯಿತ ಪ್ರತಿನಿಧಿಗಳು ಬಂದು ಮುಖ್ಯಮಂತ್ರಿ ಅದು ಅವಾಯ್ಡ್ ಮಾಡಿಬಿಡಿ, ಅದಕ್ಕೂ ಹೋಗಿ ತಂಗಡಿಗೆಯವ್ರಿಗೂ ಕೂಡ ಅವತ್ತು ಕೂಡ ತಂಗಡಿಗೆಯವರು ಸ್ಟೇಜ್ ಅಲ್ಲಿ ಬರಬಾರ್ದಂತ ಹೇಳಿ ತಂಗಡಿಗೂ ಕೂಡ ಅವತ್ತು ಅಡ್ಡೆ ಹಾಕಿದ್ರು. ಆದ್ರೂ ಮುಖ್ಯಮಂತ್ರಿ ಹೇಳಿದಂತ ಹೇಳಿ ತಂಗಡಿಗೆಯವರು ಬಂದ್ರು. ಆದ್ರೆ ನಾವೇನು ಹೇಳಿ ತಂಗಡಿಗೆಯವರು ಒಂದು ವೇಳೆ ಬಂದಿಲ್ಲ ಅಂತಂದ್ರೆ ನಮಗೆ ಲಾಠಿ ಚಾರ್ಜ್ ಮಾಡ್ತಿದ್ರು, ನಮ್ಮವರನ್ನೇ ಹೊಡೆದು ಓಡಿಸ್ತಿದ್ರು. ಅದೇ ಇರ್ಲಿ, ಮುಂದೆ ಎಲೆಕ್ಷನ್ ಅದೇ ತಗೊಂಡು ಹೋಗ್ಬೋದಿತ್ತಲ್ಲ. ನಾವು ನಮ್ಮಲ್ಲಿ ಲಾಠಿ ಚಾರ್ಜ್ ಮಾಡಿದೀವಿ, ಆದ್ರೆ ಅದು ಆಗಲಿಲ್ಲ, ಇದು ಆಗಲಿಲ್ಲ ಅಂತ ಬಂದಾಗ ಇಲ್ಲಿ ಒಂದಷ್ಟು ಸಮಸ್ಯೆಗಳಾಗಿದೆ ಅಂತಕ್ಕಂಥದ್ದು. ಆದ್ರಿಂದ ಬರತಕ್ಕಂಥ 1 ವರ್ಷ ಕಾಲ, ಈಗ ಮುಂದಿನ ಮಾರ್ಚ್ ವರೆಗೂ ಕೂಡ ನಮ್ಮ ನಿರಂತರವಾದ ಸಂಘಟನೆ ಹೋಗ್ತದೆ. ಬಹಿರಂಗ ಹೋರಾಟಗಳು ಇರುವುದಿಲ್ಲ. ಮುಂದಿನ ಒಳ್ಳೆ ಸಂಘಟನೆಗಳನ್ನ ಮಾಡಿ, ಸಮಾವೇಶಗಳನ್ನ ಮಾಡಿ, ಸಮಾಜವನ್ನ ಗಟ್ಟಿಪಡಿಸಿ ಕಾರಡಿಗೆಯಲ್ಲಿ ಒಂದು ಬೃಹತ್ ಈಡಿಗರ ಸಮಾವೇಶದಲ್ಲಿ ನಾವು ಮಾಡ್ತೀವಿ. ಈಡಿಗರ ಸಮಾವೇಶ ಮಾಡಿಸ್ತೀವಿ. ಅದು 2ನೇ ಪ್ರಶ್ನೆ. ಅದು ಯಾವ ಹೌದೌದು ಮಾಡಿದೀವಿ. ಅಲ್ಲಿ ಅವರ ಮನೆ ಮುಂದೆ ಇರತಕ್ಕಂಥ ಅದು ವಾಪಸ್ ತಗೊಂಡು ಈಡಿಗರ ಶಕ್ತಿ ಸಂಗಮವನ್ನೇ ಕಾರಡಿಗೆಯಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ಈಗ ನಿರ್ಣಯ ಆಗಿದೆ. ಅದು ಡೇಟು ಮತ್ತು ಸಮಯ ಮುಂದೆ ಹೇಳ್ತೀವಿ. ಹೇಳೋದಿಲ್ಲ ಆ ವ್ಯಕ್ತಿ ಯಾವ ಹೇಳ್ತದೆ, ನಾವು ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ತೂಕ ಇರುತ್ತ ವ್ಯಕ್ತಿಗಳಿಗೆ ನಾವು ಮಾತಾಡಬೇಕು. ಆತನ ವಿಡಿಯೋಸ್ ಎಲ್ಲ ನನ್ನ ಕಡೆ ಇದೆ. ಅಂದ್ರೆ ಅವತ್ತು ಡೆಲ್ಲಿಯಲ್ಲಿ ಹೋಗಿರೋದು. ಆದ್ರಿಂದ ಆತ ಪಾಪ ಏನೋ ತಂಗಡಿಯರು ಸಹಾಯ ಮಾಡಿದ್ರೆ ಮಾಡಿಕೊಳ್ಳಿ, ಬೇಡ ಅಂತ ನಾವು ಹೇಳುತ್ತಿಲ್ಲ. ಇಲ್ಲ 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 18 ಬೇಡಿಕೆ ತಂಗಡಿಗೆಯವರು ಅವತ್ತು ವೇದಿಕೆ ಮೇಲೆ ಈಡೇರಿಸಿದ್ದಾರೆ. ಅದು ಕಾರ್ಯರೂಪಕ್ಕೆ ಬಂದಿಲ್ಲ, ಅದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಬಿಟ್ಟು ಒಂದು ಬೇಡಿಕೆಯು ಕೂಡ ತಂಗಡಿಗೆಯವರು ಈಡೇರಿಸಲಿಲ್ಲ ಅಂತಕ್ಕಂಥದ್ದು ತಂಗಡಿಗೆ ಅಲ್ಲ, ಈ ಸರ್ಕಾರ ಈಡೇರಿಸಲಿಲ್ಲ ಅಂತಕ್ಕಂಥ ಸುಳ್ಳು ಮಾಹಿತಿಗಳು, ತಪ್ಪು ಮಾಹಿತಿಗಳು. ಮತ್ತೆ ನಾನೇ ಇವರಿಗೆಲ್ಲ ಹೇಳಿದೆ, ನಾನು ಬಂದು ಪ್ರೆಸ್ ಮೀಟ್ ಮಾಡುವವರೆಗೂ ಕೂಡ ನೀವು ಯಾರ್ಯಾರು ನಮ್ಮ ಸಮುದಾಯದ ಪ್ರೆಸ್ ಮೀಟ್ ಮಾಡಿದರೆ ಅವರ ವಿರುದ್ಧವಾಗಿ ಯಾರೂ ಕೂಡ ಹೇಳಿಕೆಗಳನ್ನು ಕೊಡಬೇಡಿ. ಫಸ್ಟ್ ನಂದು ಸ್ಟೇಟ್ಮೆಂಟ್ ಬರಲಿ. ನಮ್ಮ ಜಿಲ್ಲಾ ಕಮಿಟಿಗಳು, ರಾಜ್ಯ ಕಮಿಟಿಗಳಲ್ಲಿ ಇದೆ, ಅವ್ರಿಗೆ ಉತ್ತರ ಕೊಡಬೇಕಂದ್ರೆ ಪಾಪ ಅವ್ರು ಏನು ಮಾಡ್ತಾರೆ ಗೊತ್ತಾ, ಇವತ್ತೇನಾದ್ರೂ ಮಾತಾಡಿ ಸಾಯಂಕಾಲ ಯಾರ ಬಂದು ಕೈ ಹಿಡಿದಿಲ್ಲ ತಪ್ಪಾಯ್ತು ಅಂತ ಕೇಳೋರು. ಸಮಾಜದವ್ರು ಬಂದ್ರೆ ಮತ್ತೆ ಅಂದ ಹೇಳಿದ್ರೆ ಮತ್ತೆ ಏನು ಮಾಡೋದೈತೆ, ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಅವರ ತಂಗಡಿಗೆಯವರು ಒಂದಷ್ಟು ಖುಷಿ ಪಡಿಸಬೇಕಿತ್ತು. ಮತ್ತೆ ಕಾಂಗ್ರೆಸ್ನ ಏನಾದ್ರೂ ಖುಷಿ ಪಡಿಸಿ ಅವರಿಗೆ ಇನ್ನೊಂದು ಹೆಚ್ಚಿನ ಸ್ಥಾನಮಾನ ಏನಾದ್ರು ಸಿಕ್ಕಂದ್ರೆ
ಇനി ಅವರಿಗೆ ಏನಾದರೂ ಒಂದು ಅನುದಾನಗಳು ಸಿಕ್ಕಂದ್ರೆ, ಗುತ್ತಿಗೆ ಕೆಲಸ ಸಿಕ್ಕಂದ್ರೆ ಸಿಗಲಿ, ಬೇಡ ಅಂದ್ರೆ ನಾವೇನು ಅದರಲ್ಲಿ ನಮ್ದು ಏನು ಅಭ್ಯಂತರ ಇಲ್ಲ. ಆದರೆ ಈ ರೀತಿ ಮಾಡುವವರು ಒಂದು ಮಾತನ್ನೇ ಹೇಳುತ್ತೇನೆ, ಈ ರೀತಿ ಮಾಡುವವರು ಒಂದು ತಲೆಯಲ್ಲಿ ಇಟ್ಕೋಬೇಕು, ನೀವುಗಳು ಸಮಾಜದಲ್ಲಿ ಹುಟ್ಟಿದಿ ಅಂತಕ್ಕಂಥದ್ದು ತಲೆಯಲ್ಲಿ ಇಟ್ಕೋಬೇಕು. ಬೇರೆ ಸಮುದಾಯದವರು ಬಂದು ಪಬ್ಲಿಕ್ಲಿ ಈ ಸಮುದಾಯದ ಸ್ವಾಮೀಜಿಗಳ ವಿರುದ್ಧ ಮಾತನಾಡುವ ಸಂದರ್ಭದಲ್ಲಿ ನೀವು ಕೂಡ ಅವರ ಜೊತೆ ಸೇರಿಕೊಂಡು ಮಾತನಾಡುವ ಇದೇನು ಇದೆಯಲ್ಲ, ಇದು ಸಮುದಾಯಗಳಿಗೆ, ನಮ್ಮ ಸಮುದಾಯಕ್ಕಂತಲ್ಲ, ಬಹಳಷ್ಟು ಎಲ್ಲರಿಗೂ ಕೂಡ ಇದೊಂದು ಕಂಟಕವಾಗಿ ಪರಿಣಾಮವಾಗುತ್ತೆ ಅಂತಕ್ಕಂಥದ್ದು ನಾವು, ಅದು ಬಸವಣ್ಣನವರ ಕಾಲದಲ್ಲಿ ಒಬ್ರು ಇದ್ರಪ್ಪ, ಬಸವಣ್ಣನ ಕಾಲದಲ್ಲಿ ಒಬ್ರು ಇದ್ದು ಅನುಭವ ಅವರ ಹೆಸರು ನನಗೂ ಬರ್ತಾ ಇಲ್ಲ, ಯಾರೊಬ್ಬರೇ ಅದನ್ನ ಅಂತವರೊಬ್ರು ಇದ್ರು. ಯಾವುದು ಕುಂಡಿ ಮಂಜಣ್ಣ ಅಂತ ಒಬ್ರು ಇದ್ರು. ಅವು ಮತ್ತೆ ಈ ಕೋಡಿಚೆನ್ನೆ ಅಲ್ಲಿ ಕೂಡ ಒಂದು ಇತಿಹಾಸದಲ್ಲಿ ಒಬ್ರು ಚಂದು ಬೀಡ್ ಅಂತ ಒಬ್ರು ಇದ್ದಾರೆ, ಚಂದು ಬೀಡ್ ಅಂತ ಹೇಳಿ ಅಲ್ಲಿ ಇದೆ. ಈ ರೀತಿಯಲ್ಲಿ ಇರ್ತಕ್ಕಂಥ ಆ ಕಾಲದಲ್ಲಿ ಇದೆ, ಈ ಕಾಲದಲ್ಲಿ ಸ್ವಾರ್ಥಕ್ಕೋಸ್ಕರ ಸಮಾಜದ ಹೆಸರನ್ನ ಬೆಳೆಸ್ಕೊಂಡು ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ ಅವರಂತಲ್ಲ, ಆ ಯೋಗ್ಯತೆ ಕೂಡ ಇರುವುದಿಲ್ಲ ಅವರಿಗೆ. ನಾನು ಹೇಳೋದಂದ್ರೆ ಏನು, ಹುಟ್ಟಿದ ಸಮುದಾಯದ ಬಗ್ಗೆ ತೆರಿಗೆಟ್ಟು ಕೊಡ್ತಕ್ಕಂಥವ್ರು ಇದಾರಲ್ಲ, ಅವರು ಬಹಳ ಹುಷಾರಾಗಿರ್ಬೇಕು. ಅಂದ್ರೆ ಈ ತರ ವಿಚಾರಗಳಲ್ಲಿ ಮಾತನಾಡಿ ತನ್ನ ರಾಜಕೀಯ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಅವರೇನು ಹೇಳಿಕೆ ಕೊಡ್ತೀವಲ್ಲ, ಇದು ಅವರಿಗೆ ಒಂದು ಕಾಲ ಒಂದು ಸಮಯ ತಿರುಗುಬಾಣ ಆಗತ್ತೆ ಅಂತಕ್ಕಂಥದ್ದು ಅವರ ಅರ್ಥ ಮಾಡಿಕೊಳ್ಳಬೇಕು ವಿನಃ ನಾವೇನೋ ಅವರ ವಿರುದ್ಧವಾಗಿ ಅವರ ದೊಡ್ಡವರು ಮಾಡಕ್ಕೆ ನಾವೊಂದು ಹೋಗುವುದಿಲ್ಲ. ಹರಿಪ್ರಸಾದ್ ಅವರಾಗಲಿ ಇನ್ನೊಬ್ಬರಾಗಲಿ ಮುಖ್ಯಮಂತ್ರಿ ಜೊತೆ ಟಿವಿಯಲ್ಲಿ ಒಟ್ಟಿಗೆ ಕುತ್ಕೊಂಡ ಕ್ಷಣ, ಮುಖ್ಯಮಂತ್ರಿ ಅವರ ಮನೆ ಹೋದ ಕ್ಷಣ, ಆಜು ಬಾಜು ಕುತ್ಕೊಂಡ ಕ್ಷಣ ಅಲ್ಲಿ ಇಂಡೈರೆಕ್ಟ್ ಆಗಿ ಇನ್ಸೈಡ್ ಆಗಿ ಒಂದಷ್ಟು ವಿಚಾರಗಳು ಇರ್ತದೆ, ಒಂದಷ್ಟು ಅಂದ್ರೆ ನಮ್ಮ ನಿಲುವುಗಳು ಕೂಡ ಒಂದಷ್ಟು ನಿಲುವುಗಳಾಗಿರ್ತದೆ. ನಾವು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಒತ್ತಾಯ ಮಾಡಿದ ಕೂಡಲೇ ಇಲ್ಲಿ ಹೋಗಿ ನಮ್ಮನ್ನೇ ಅವ್ರು ಕರ್ಕೊಂಡು ಕೂಡಿಸಿ ಮಾತಾಡಬೇಕು ಅಂತಕ್ಕಂಥದ್ದು ಕೂಡ ಅವರು ಇದು ಹೇಳ್ಬೋದು ಬಿಜೆಪಿ ಏಜೆಂಡಾ, ಆದರೆ ನಿಜವಾದ ಕಾರಣ ಬಿಜೆಪಿ ಏಜೆಂಡಾ ಅಲ್ಲ. ಇಲ್ಲಿ ಸಿಎಂ ಮುಖ್ಯಮಂತ್ರಿ ಇವರ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದಾಗ ಆ ವಿಡಿಯೋ ತಗೊಂಡು ಇವರು ತೋರಿಸ್ತಾರೆ, ಮುಖ್ಯ ನೋಡಿ ಹೆಂಗ್ ಮಾತಾಡಿದೆ ಅಂತ. ಸೊ ಇದನ್ನ ಒಳಗಡೆ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇದನ್ನ ಒಳಗಡೆ ಇದೆ. ಆ ಟೆಕ್ನಿಕಲ್ ಪ್ರಾಬ್ಲಮ್ ಸರಿಪಡಿಸೋದಕ್ಕೆ ಯಾವ ರೀತಿ ಸಂಘಟನೆ ಆಗಬೇಕು ಅನ್ನೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡ್ತೀವಿ ಯೋಚನೆ ಮಾಡಿಕೊಂಡು ಹೋಗ್ತೇವೆ. ಅದು ಮುಖ್ಯಮಂತ್ರಿಗಳು ನೋಡಿ, ಹರಿಪ್ರಸಾದ್ ನಾವು ಕೂಡ ಒಟ್ಟಿಗೆ ಕೆಲಸ ಮಾಡಿದಾಗಲೂ ಕೂಡ ಅವರು ಆತ್ಮೀಯರಿದ್ರು. ಹಾಗೆ ಒಳಗಡೆ ಏನಿದೆ ನನಗೆ ಗೊತ್ತಿದೆ ಕೆಲವೊಂದು ವಿಷಯಗಳು. ಈಗ ತಾವು ಹೇಳ್ತೀರಿ ವೇಣುಗೋಪಾಲ್ ಜೊತೆ ಒಬ್ಬ ಕ್ಲೋಸ್ ಇದೆ, ರಾಹುಲ್ ಗಾಂಧಿ ಜೊತೆ ಕ್ಲೋಸ್ ಇದೆ, ರಾಹುಲ್ ಗಾಂಧಿನ ಡೆಲ್ಲಿ ಹೋದಾಗ ಮೀಟ್ ಆಗ್ತಾರೆ, ಹಾಗೆ ಮಂತ್ರಿ ಯಾಕೆ ಮಾಡಿಲ್ಲ ಹಂಗಂದ್ರೆ, ಒಬ್ಬ ಇಷ್ಟು ಸೀನಿಯರ್ ಲೀಡರ್ನ ಯಾಕೆ ಮಂತ್ರಿ ಅಂದ್ರೆ ನಾವು ಹೊರಗಡೆ ಕಾಣೋದು ಬೇರೆ ಟಿವಿಯಲ್ಲಿ, ಅದು ಅಲ್ಲಿ ಹೋದಾಗ ಒಂದಷ್ಟು ವಿಷಯಗಳು. ಆಮೇಲೆ ನಮ್ಮ ಸಮುದಾಯದ ವಿಶೇಷವಾಗಿ ಶಾಸಕರುಗಳು ಮಂತ್ರಿಗಳಪ್ಪ ಅಂತಂದ್ರೆ ಬೇಡುವ ರೀತಿಯಲ್ಲಿ ಅವರು ಹೋಗಲ್ಲ. ಅವರು ಯಾವತ್ತೂ ಕೂಡ ಅವರ ಒಂದು ಅಭಿಮಾನದಲ್ಲಿ ನಿಂತ್ಕೊಂಡನ್ನೇ ಅವರು ಮಾತಾಡುವ ಒಂದು ಇವತ್ತಿನ ರಾಜಕಾರಣಕ್ಕೆ ಅದು ಭೂಷಣ ಅಲ್ಲ, ಅದರಿಂದ ಬಹಳಷ್ಟು ಕಷ್ಟ ಇದೆ. ಆದ್ರೆ ಆ ತರ ಇದೆ, ಅದು ಮಾಡಿ ಕೊಡಪ್ಪ ಅಂತ ಯಾರೂ ಕೇಳಲ್ಲ, ಅದು ಮಾಡಿ ಅಂತ ಹೇಳ್ತಕ್ಕಂಥ ಸಿಸ್ಟಮ್ ಅಲ್ಲಿ ಬೆಳೆದು ಬಂದಿರತಕ್ಕಂಥ ಸಮಾಜ ಆಗಿದ್ರಿಂದ ಇದೆಲ್ಲವನ್ನೆಯೂ ಕೂಡ ಸಮಾಜಕ್ಕೆ ಒಂದಷ್ಟು ಹಿನ್ನಡೆ ಆಗಿದೆ ಅಂತಕ್ಕ ನಮಗೆಲ್ಲ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ತಾವು ಇವತ್ತು ಚರ್ಚೆ ಆದ ವಿಧಾನಸಭೆಯಲ್ಲಿ 1 ತಾಸು ಚರ್ಚೆ ಆಯ್ತು ಮೊನ್ನೆ, ಆ ಚರ್ಚೆ ಆದ್ರೂ ಇವತ್ತು ಆಗಿದೆಯಲ್ಲ, ಸಮಾಜ ಒಂದಷ್ಟು ಜಾಗೃತೆಗೊಂಡಿದ್ದಾರಲ್ಲ, ಅದಾದ್ರೂ ಕೂಡ ನಾವು ಮುಂದೆ ಹೋರಾಟಗಳನ್ನ ಮಾಡುತ್ತೀವಿ. ಇದು ವಿಶೇಷವಾಗಿ ಕಾರಡಿಗೆ ಒಂದು ಬೃಹತ್ ಸಮಾವೇಶ ನಾವು ಶಕ್ತಿ ಸಂಗಮನ ಮಾಡ್ತೀವ್ರಿ. ಇಷ್ಟೇ ಹೇಳಿಬಿಟ್ಟು ತಾವು ದಯವಿಟ್ಟು ನಮ್ಮಲ್ಲಿ ಮನವಿ ಮಾಡ್ತೀನಿ, ಹೆಡ್ಲೈನ್ಸ್ ತಂಗಡಿಗೆ ಮನೆ ಮುಂದೆ ವಾಪಸ್ ತಗೊಂಡು ಆರೋಗ್ಯ ಕಾರಣ ವಾಪಸ್ ತಗೊಂಡು ಅಲ್ಲಿ ಈಡಿಗೆರೆ ಶಕ್ತಿ ಸಂಘವನ್ನ ಮಾಡೋದಕ್ಕೆ ಸಮಾಜ ನಿರ್ಣಯ ತೆಗೆದುಕೊಂಡಿದ್ದು ಹಾಕಿ ಅದೊಂದು ವಿಶೇಷ ಕಾರ್ಯಕ್ರಮವಾಗಿ ಕಾರಡಿಯಲ್ಲಿ ನಾವು ಮಾಡ್ತೀವಿ. ಇಷ್ಟೊಂದು ಹೇಳಿ ಎಲ್ಲ ಪತ್ರಕರ್ತರಿಗೂ ಕೂಡ ನಮಸ್ಕಾರ.